Okay, so yes, good evening. In today's class, let us continue with the solution chapter. Uh, Same as of we discussed in previous class. Let us revise what are the important topics we discussed in the previous class. Okay, so ಈಗ solution chapter ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಸೊ ಯಾವ್ಯಾವ ಟಾಪಿಕ್ಸು ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಿದೀವಿ. ಸೊ ಮೊಲಾರಿಟಿ ಅಂದ್ರೆ ಏನು, ವಾಟ್ ಈಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ದೆನ್ ಮೊಲಾಲಿಟಿ, ವಾಟ್ ಈಸ್ ಅ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. Okay, so and types of solutions also we discussed. Aqueous solution andre ಏನು, and then ಅದರಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್, ದೆನ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್. ಸೊ ಯಾವ ತರ ಇರುತ್ತೆ ಅಂತೆಲ್ಲ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವಿ. ಅಂಡ್ ಆಲ್ಸೋ ಸಾಲಿಡ್ ಸೊಲ್ಯೂಷನ್ಸ್, ಲಿಕ್ವಿಡ್ ಸೊಲ್ಯೂಷನ್ಸ್ ಮತ್ತೆ ಗೇಷಿಯಸ್ ಸೊಲ್ಯೂಷನ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಓಕೆ, ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. See, idರಲ್ಲಿ if we come to the solubility of gas in liquid, so the topic is what? Solubility of gas in liquid. Okay, so the heading is solubility of gas in liquid. So in this, almost all the gases are soluble in water. Okay, ಈಗ for example we can take O2 is present in water. Likewise, hydrogen gas is present in water. So up to certain some extent, for example, O2 dissolves only to a small extent, while HCl or NH3 are highly soluble in water. Okay, so ಈಗ ನಾವು ವಾಟರ್ನ ಕನ್ಸಿಡರ್ ಮಾಡಿದ್ರೆ, ಸೊ ವಾಟರ್ ಅಲ್ಲಿ ನಮಗೆ O2 ಸ್ಮಾಲ್ ಎಕ್ಸ್ಟೆಂಟ್ ಅಲ್ಲಿ ಡಿಸಾಲ್ವ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು ಆಸ್ ಕಂಪೇರ್ಡ್ ಟು ದ HCl ಅಥವಾ NH3. ಸೊ HCl ಮತ್ತೆ NH3 ಬೋತ್ ಆರ್ ಹ್ಯಾವಿಂಗ್ ದ higher capability to dissolve in water than that of the O2 ಅಂತ ಹೇಳ್ತೀವಿ. Okay, then next the existence of aquatic life is due to the dissolution of O2 gas in water. So ನಮ್ aquatic animals ಏನಿದೆ like fishes ಇರ್ಬೋದು, then the animals which are lived in water, no, so that aquatic beings are existence just because of the dissolution of O2 gas in water ಅಂತ ನಾವು ಹೇಳ್ಬೋದು. ಓಕೆ, ಸೊ ವಾಟರ್ ಅಲ್ಲಿ ಆಕ್ಸಿಜನ್ ಗ್ಯಾಸ್, ಬಿಕಾಸ್ ಆಕ್ಸಿಜನ್ ಇಸ್ ಹ್ಯಾವಿಂಗ್ ದ ಇಂಪಾರ್ಟೆಂಟ್ ರೋಲ್ ಇನ್ ಅ ರೆಸ್ಪಿರೇಟರಿ ಪ್ರೋಸೆಸ್. ಕರೆಕ್ಟ್? ನೋ, ರೆಸ್ಪಿರೇಷನ್ಗೆ ಆಕ್ಸಿಜನ್ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ, ಸೊ ವಾಟರಲ್ಲಿ O2 ಪ್ರೆಸೆಂಟ್ ಇರೋದ್ರಿಂದನೇ ಏನು ಅಕ್ವಾಟಿಕ್ ಅನಿಮಲ್ಸ್ ಏನಿದೆ ಸೊ ಅದು ವಾಟರಲ್ಲಿ ಸರ್ವೈವ್ ಆಗೋದಕ್ಕೆ ಚಾನ್ಸಸ್ ಇರೋದು. ದೆನ್ ನೆಕ್ಸ್ಟ್, ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಆರ್ ಗ್ರೇಟ್ಲಿ ಅಫೆಕ್ಟೆಡ್ ಬೈ ಫ್ಯೂ ಫ್ಯಾಕ್ಟರ್ಸ್. ಓಕೆ, ಅದರಲ್ಲೂ ಮೇಯ್ನು ನಾನು ಹೇಳಿದೆ. ಸೊ ಯಾವುದೇ ಬಯಾಲಜಿಕಲ್ ಪ್ರೋಸೆಸ್ ಇರ್ಬೋದು, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರ್ಬೋದು, ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇರ್ಬೋದು, ಸೊ ಆಲ್ ಆರ್ ಇನ್ಫ್ಲೂಯೆನ್ಸ್ಡ್ ದ ಮೇಜರ್ ಫ್ಯಾಕ್ಟರ್ಸ್ ಸಚ್ ಆಸ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆಗಿರುತ್ತೆ. ಓಕೆ, ಸೊ ಈಗ ಅದರಲ್ಲಿ ಫಸ್ಟ್ ಒನ್, which factor is influence on the solubility of gas in liquid. ಸೊ ಈಗ ಗ್ಯಾಸ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗಿದ್ರೆ ಸೊ ಯಾವ ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಆಗುತ್ತೆ? ಸೊ ದ ಫಸ್ಟ್ ಫ್ಯಾಕ್ಟರ್ ವಿ ಹ್ಯಾವ್ ನೇಚರ್ ಆಫ್ ದ ಗ್ಯಾಸ್ ಅಂಡ್ ದ ಸಾಲ್ವೆಂಟ್. ಓಕೆ, ಸೊ ದ ಫಸ್ಟ್ ಫ್ಯಾಕ್ಟರ್ ಇಸ್ ವಾಟ್? ನೇಚರ್ ಆಫ್ ದ gas and the solvent. See, here we have nature of the gas and the solvent. So ಈಗ ನೇಚರ್ ಆಫ್ ದ ಗ್ಯಾಸ್, ದಟ್ ಮೀನ್ಸ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಪ್ರೆಸೆಂಟ್ ಇರುವಂತ ವಿಚ್ ಎವರ್ ದ ಗ್ಯಾಸ್ that will be dissolved in solvent. Okay, solvent such as ನಾವು ಮೇಜರ್ ಆಗಿ ವಾಟರ್ ನ ಕನ್ಸಿಡರ್ ಮಾಡ್ಬೋದು. ಸೊ ದೆನ್ ಅದಾದ್ಮೇಲೆ ವಿ ಕ್ಯಾನ್ ಕನ್ಸಿಡರ್ ಎನಿ ಆಫ್ ದ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಈಗ ದಿಸ್ ಟೈಪ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಸಾಲ್ವ್ ಆಯ್ತು ಅಂತ ಅಂದ್ರೆ, ಇನ್ ವಾಟರ್ ಅಲ್ಲಿ ಡಿಸಾಲ್ವ್ ಆಯ್ತು ಅಂತ ಅಂದ್ರೆ, ಸೊ ಅದನ್ನ ನಾವು ಒಂದು ಫಾರ್ಮುಲಾದಲ್ಲಿ ಅದನ್ನ ರೆಕಗ್ನೈಸ್ ಮಾಡಬಹುದು, ಲೈಕ್ ಡಿಸಾಲ್ವ್ ಲೈಕ್ ಅಂತ. ಸೊ ಇದನ್ನು ಸಹ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಲೈಕ್ ಡಿಸಾಲ್ವ್ ಲೈಕ್ ಅಂತ ಅಂದ್ರೆ, ಸೊ ಲೈಕ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ಲೈಕ್ ಸಾಲ್ವೆಂಟ್ಸ್ ಅಂತ. Okay, like salts are soluble in what? Like solvents. Unlike salts are soluble in unlike solvents anta. Okay, so then ಮತ್ತೆ next characteristic or point, gases which are polar in nature. So polarity, polar compounds anta andre, so polar compounds are nothing but the molecules or the gases which are covalent in nature.
Okay, so polar in nature, adana we call it as what? Gas molecules will show the polarity in a atmosphere anta helbodu. So ಅದಕ್ಕೆ example ನಾವು SO2, ammonia and HCl we can consider, which readily dissolves in a polar solvent. So like dissolve like, as per that formula, polar nature ಇರುವಂತ ಗ್ಯಾಸ್ ಮಾಲಿಕ್ಯೂಲ್ಸ್ polar solvents ಅಲ್ಲೇನೆ dissolve ಆಗುತ್ತೆ. For example H2O. So this water is having the polarity nature. So ಅದಕ್ಕೋಸ್ಕರ ವಾಟರ್ ಅಲ್ಲಿ ಪೋಲಾರ್ ಕ್ಯಾರೆಕ್ಟರ್ ಇರುವಂತ ಸಾಲಿಡ್ ಸೊಲ್ಯೂಟ್ ಆರ್ ದ ಸಾಲಿಡ್ ಸಬ್ಸ್ಟೆನ್ಸಸ್, gas molecules are going to dissolve in polar solvents only. Then gases which are non-polar, so non-polar gas molecules ಏನಾಗುತ್ತೆ, non-polar solvents ಅಲ್ಲಿ dissolve ಆಗುತ್ತೆ, which are not soluble in polar solvent. Okay, so see here, next point, gases which are non-polar in nature, for example H2N2, methane and ethane, dissolve in polar solvents like water only up to the certain extent. ಸೊ ಬಟ್ ದೇ ಆರ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ ದ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಪಾಯಿಂಟ್ಸ್ಗೆ ಲೈಕ್ ಡಿಸಾಲ್ವ್ ಲೈಕ್ ಅನ್ನೋ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೋದು. ಸೊ ಲೈಕ್ ಡಿಸಾಲ್ವ್ ಲೈಕ್ ಅಂತ ಅಂದ್ರೆ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಪೋಲಾರ್ ಗ್ಯಾಸ್ ಮಾಲಿಕ್ಯೂಲ್ಸ್ ಸಾಲ್ಯುಬಲ್ ಆಗುತ್ತೆ, ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ನಾನ್ ಪೋಲಾರ್ ಗ್ಯಾಸ್ ಮಾಲಿಕ್ಯೂಲ್ಸ್ soluble ಆಗುತ್ತೆ. Okay, the next point we have gases which liquefiable or more soluble in water. So ಯಾವ ಗ್ಯಾಸ್ ಮಾಲಿಕ್ಯೂಲ್ಸ್ liquefaction ಆಗುತ್ತೆ, again liquid form ಗೆ ಕನ್ವರ್ಟ್ ಆಗುತ್ತೆ, that process we call it as liquefaction. Okay, that process we call it as what? Liquefaction. See here we have liquefaction process. So liquefaction also is important for exam. Them asked for 1 mark question ge keltare liquefaction anta andre. So liquefaction is nothing but, so the gas molecules which are going to convert. So yav gas molecules, so for example gas molecules ge ನೀವು SO2, NH3, hydrochloric acid, hydrogen, nitrogen, methane, ethane, so ಯಾವುದೇ gas molecules again liquid form ಗೆ ಕನ್ವರ್ಟ್ ಆದ್ರೆ from gas molecule into the liquefiable forms, they are more soluble in water ಅಂತ ಹೇಳ್ಬೋದು. ಸೊ ಆ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಲಿಕ್ವಿಫ್ಯಾಕ್ಷನ್ ಅಂತ ಹೇಳ್ತೀವಿ. ಆ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ವಾಟ್? ಲಿಕ್ವಿಫ್ಯಾಕ್ಷನ್. ದೆನ್ ನೆಕ್ಸ್ಟ್ ದ ಫಿಸಿಕಲ್ next we have the physical transformation of gas molecules into the liquid state. So liquefaction is nothing but what? The gas molecules ಅಗೈನ್ ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆದರೆ ಅದನ್ನ ನಾವೇನಂತ ಕರಿತೀವಿ? ಲಿಕ್ವಿಫ್ಯಾಕ್ಷನ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಾವು ಇದಕ್ಕೆ ವಾಟರನ್ನು ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಈಗ ವಾಟರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಟೆಂಪರೇಚರ್ ಅನ್ನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ವಾಟರ್ ಆಫ್ಟರ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಸೊ ಅದು ತನ್ನ ಬಾಯ್ಲಿಂಗ್ ಪಾಯಿಂಟ್ ಅನ್ನ ರೀಚ್ ಆದ್ಮೇಲೆ ಸೊ ಏನಾಗುತ್ತೆ? that water will converted into the vapors form ಗೆ ಕನ್ವರ್ಟ್ ಆಗುತ್ತೆ. ಸೊ ಮತ್ತೆ ಆ ವೇಪರ್ಸ್ ನಾವು ಕೂಲ್ ಮಾಡಿ ಕಂಡೆನ್ಸ್ ಮಾಡಿದಾಗ that gas molecules are again come back to its liquid state. ಸೊ ಆ ಪ್ರೋಸೆಸ್ ಅನ್ನ we can call it as liquefaction ಅಂತ ಕರಿಬಹುದು. Okay, then ಈ liquefaction of a gas depends upon the critical temperature. Okay, critical temperature ಮೇಲೆ liquefaction process depend ಆಗುತ್ತೆ. So what do you mean by critical temperature? So ಹಾಗಿದ್ರೆ critical temperature ಅಂತ ಅಂದ್ರೆ ಏನು? So critical temperature means, see here, critical temperature is defined as it is a temperature at which a gas can be liquefied. So ಯಾವ ಟೆಂಪರೇಚರ್ ಅಲ್ಲಿ, ಸೊ ಈಗ ನಮ್ಗೆ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಅಂದ್ರೆ ಗೊತ್ತಿದೆ ಅಲ್ವಾ? ಸೊ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಅಂದ್ರೆ ಏನು? ಅಟ್ ವಾಟ್ ಪಾಯಿಂಟ್ ದ ವಾಟರ್ ಈಸ್ ಗೋಯಿಂಗ್ ಟು, ದಟ್ ಮೀನ್ಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಕನ್ವರ್ಟ್ ಟು ದ ವೇಪರ್ಸ್. ಓಕೆ, ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬಾಯ್ಲಿಂಗ್ ಟೆಂಪರೇಚರ್. ಸೊ ಕ್ರಿಟಿಕಲ್ ಟೆಂಪರೇಚರ್ ಅಂತ ಅಂದ್ರೆ ಅಟ್ ವಾಟ್ ಟೆಂಪರೇಚರ್ ಸೊ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಕಮಿಂಗ್ ಬ್ಯಾಕ್ to its liquid state. ಸೊ ಅದನ್ನ we call it as critical temperature ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇದರಲ್ಲಿ ಹೈಯರ್ ದ TC, ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇದ್ದಂಗೆಲ್ಲ ಮೋರ್ ಇಸ್ ದ
ಸಿ ಇಲ್ಲಿ if the critical temperature at which a gas can be liquefied, we call it as critical temperature ಅಂತ ಹೇಳ್ತೀವಿ. So higher the critical temperature, more easily a gas can be liquefied. So ಈಸಿಯಾಗಿ ಗ್ಯಾಸ್ ಮಾಲಿಕ್ಯೂಲ್ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ more will be the solubility of gas into a liquid. So this is the condition. That means what? ಟಿ ಸಿ ವ್ಯಾಲ್ಯೂ ನಮಗೆ ಮೋರ್ ಇದ್ರೆ, ಗ್ರೇಟರ್ ಇದ್ರೆ, ಟಿ ಸಿ ಮೀನ್ಸ್ ವಾಟ್, ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಆಗ್ತಿದ್ರೆ ಲಿಕ್ವಿಫ್ಯಾಕ್ಷನ್ ಜಾಸ್ತಿ ಆಗುತ್ತೆ. ಲಿಕ್ವಿಫ್ಯಾಕ್ಷನ್ ವಿಲ್ ಬಿ ಮೋರ್. ಓಕೆ, ಮೋರ್ ವಿಲ್ ಬಿ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇಂಟು ಲಿಕ್ವಿಡ್. ಅಂಡ್ ಆಲ್ಸೋ ಈಗ ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇದ್ರೆ ಲಿಕ್ವಿಫ್ಯಾಕ್ಷನ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ. ಸೊ ಆ ಲಿಕ್ವಿಫ್ಯಾಕ್ಷನ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ದ ಡಿಸಾಲ್ವ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್, ಓಕೆ, ಡಿಸಾಲ್ವ್ ಆಫ್ gas molecules will be more. Dissolve of gas molecules will be more ಅಂತ ನಾವು ಹೇಳ್ಬೋದು. ಸೊ ಈ ಕಂಡೀಷನ್ ಅನ್ನ ಯು ಜಸ್ಟ್ ರಿಮೆಂಬರ್. ಸೊ ಇದನ್ನ ರೀಸನ್ ವೈಸ್ they'll ask the question. Okay, so why the critical temperature, as the critical temperature increases, more will be the liquefaction ಅಂತ ಕೇಳ್ತಾರೆ. ಅದಕ್ಕೆ reasons you have to write. See, if higher the critical temperature value, more will be the liquefaction process. Okay, so then more will be the number of gas molecules are going to dissolve in that liquid molecule. So ee mooru condition anna you should remember. Okay, that is about the critical temperature. So then ega next slide ge move agana. What happens to the effect of temperature? So the next thing is effect of temperature. ಸೊ ಈಗ ಗ್ಯಾಸ್ ಮಾಲಿಕ್ಯೂಲ್ಸು ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆದಾಗ ಗ್ಯಾಸ್ ಮಾಲಿಕ್ಯೂಲ್ಸು ಲಿಕ್ವಿಡ್ಸ್ ಅಲ್ಲಿ ಡಿಸಾಲ್ವ್ ಆದ್ರೆ ಸೊ ಅಲ್ಲಿ ಟೆಂಪರೇಚರ್ ಚೇಂಜಸ್, ದಟ್ ಮೀನ್ಸ್ ಟೆಂಪರೇಚರ್ ಏನಾದ್ರು ಇನ್ಫ್ಲೂಯೆನ್ಸ್ ಆಗುತ್ತಾ? ಸೊ ನಾವು ಜಾಸ್ತಿ ಟೆಂಪರೇಚರ್ ಅನ್ನ ಸಪ್ಲೈ ಮಾಡಿದಾಗ ಲಿಕ್ವಿಡ್ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಬೇಗ ಡಿಸಾಲ್ವ್ ಆಗುತ್ತಾ ಅಥವಾ ಲೇಟ್ ಆಗಿ ಡಿಸಾಲ್ವ್ ಆಗುತ್ತಾ? ಓಕೆ, ಅಥವಾ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ ಅಥವಾ ಡಿಕ್ರೀಸ್ ಮಾಡಿದಾಗ ಇಸ್ ದೇರ್ ಎನಿ ಚೇಂಜಸ್ ಇನ್ ದ dissolve of gas molecules into the liquid molecules ಅನ್ನೋದನ್ನ will study under this one, the effect of temperature. Okay, see ಇಲ್ಲಿ so idರಲ್ಲಿ first point ಏನಿದೆ ಅಂದ್ರೆ the dissolution of gases in liquid as in exothermic process. Okay, so that means dissolution of gas molecules liquid ಅಲ್ಲಿ dissolve ಆದ್ರೆ ಸೊ ಅದು ನಮಗೆ ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂದ್ರೆ ಏನು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸಸ್ಸು ಒಂದು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತ ಅಂದ್ರೆ, ಓಕೆ, ಸಬ್ಸ್ಟೆನ್ಸಸ್ಸು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತ ಅಂದ್ರೆ, ಸೊ ಈ ಸಿಸ್ಟಮ್ ಇಂದ ಹೊರಗಡೆ ನಿಮ್ಗೆ ಹೀಟ್ ಲಿಬ್ರೇಟ್ ಆಗುತ್ತೆ. ಓಕೆ, ಹೀಟ್ ಲಿಬ್ರೇಷನ್ ಆಗುತ್ತೆ. ಸಿಸ್ಟಮ್ ಇಂದ ಔಟ್ ಸೈಡ್ ಏನಾಗುತ್ತೆ, ಸರೌಂಡಿಂಗ್ಗೆ ನಮಗೆ ಹೀಟ್ ಲಿಬ್ರೇಟ್ ಆಗೋದನ್ನ ವಿ ಕ್ಯಾನ್ ಸಿ. ಸೊ ಈಗ ಎಲ್ಲೇ ಆಗ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್, ವಾಟ್ ಎವರ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತ ಅಂದ್ರೆ ನಿಮ್ಗೆ ಅದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ದಟ್ ಮೀನ್ಸ್ ವಾಟ್, ಹೀಟ್ ಈಸ್ ಗೋಯಿಂಗ್ ಟು ಲಿಬರೇಟ್ ಟು ದ ಸರೌಂಡಿಂಗ್ ವೈಲ್ ಮಿಕ್ಸಿಂಗ್. So that is the first point. So hence the solubility of gases in liquid decreases with rise in temperature. Okay, so now as we increase the temperature while mixing up of gases into the liquids, ಓಕೆ, ಸೊ ಗ್ಯಾಸಸ್ನ ನಾವು ಲಿಕ್ವಿಡ್ಸ್ ಅಲ್ಲಿ ಮಿಕ್ಸ್ ಮಾಡಿದಾಗ ಅದಕ್ಕೆ ನಾವು ರೂಮ್ ಟೆಂಪರೇಚರ್ಗಿಂತ ಎಕ್ಸ್ಟ್ರಾ ಟೆಂಪರೇಚರನ್ನ ಸಪ್ಲೈ ಮಾಡಿದ್ರೆ ಸೊ ಅಲ್ಲಿ ಏನಾಗುತ್ತೆ, ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ದ ಟೈಮ್ ಟೇಕನ್ ಫಾರ್ ದ ಮಿಕ್ಸಿಂಗ್ ಅಪ್ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ವಿಲ್ ಬಿ ಡಿಕ್ರೀಸಿಂಗ್. ಸೊ ಅಲ್ಲಿ ಸಾಲಿಬಿಲಿಟಿ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಸಾಲಿಬಿಲಿಟಿ ಪ್ರೋಸೆಸ್ ಆಲ್ಸೋ ಇಸ್ ಗೋಯಿಂಗ್ ಟು ಡಿಕ್ರೀಸಸ್. ಓಕೆ, ಸೊ ದಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಸೊ ನೋಡಿ ಇಲ್ಲಿ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಸೊಲ್ಯೂಟ್ ಇಲ್ಲಿ ನಮಗೆ ಗ್ಯಾಸ್ ಮಾಲಿಕ್ಯೂಲ್ಸು, ಸಾಲ್ವೆಂಟ್ಸ್ ವಿ ಕ್ಯಾನ್ ಟೇಕ್ ಎನಿ ಆಫ್ ದ ವಾಟರ್ ಮಾಲಿಕ್ಯೂಲ್ ತಗೋಬಹುದು. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಸಚ್ ಆಸ್ polar solvents, non-polar solvents, that depends upon the nature of the solute.
ಓಕೆ. ಸೊ ದೆನ್ ಫಾರ್ವರ್ಡ್ ಡೈರೆಕ್ಷನ್ ನಮಗೆ ಡಿಸೊಲ್ಯೂಷನ್ ಆಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಕ್ರಿಸ್ಟಲೈಸೇಷನ್ ಆಗುತ್ತೆ, ಫಾರ್ಮೇಷನ್ ಆಫ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ವಿಲ್ ಬಿ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೀಟ್ ಇವಾಲ್ವ್ ಆಗುತ್ತೆ ವೈಲ್ ಮಿಕ್ಸಿಂಗ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ ಟು ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ದಟ್ ಈಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್. ದ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ O2 ವಾಟರ್ ಅಲ್ಲಿ ಮಿಕ್ಸ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೋಸೆಸ್, ಅಲ್ಲಿ ನಮ್ಗೆ ಲಿಟಲ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಲಿಬ್ರೇಷನ್ ಆಗ್ತಿದೆ ಅಂತ ಅರ್ಥ. ಓಕೆ. Then, according to the Le-Chatelier principle, the equilibrium shift to the backward direction and the reaction resulting in the decrease of solubility. So, illenagutte according to the Le-Chatelier principle prakara, what is the effect of temperature anta tagondre, while mixing gas molecules into the liquid molecules, forward reaction enagutte namge dissolution reaction agutte. ಸೊ ಫಾರ್ವರ್ಡ್ ದಟ್ ಮೀನ್ಸ್ ಇನ್ಕ್ರೀಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಆಗ್ತಿರುತ್ತೆ. ಸೊ ಅಲ್ಲಿ ನಮಗೆ ಸೊ ಯಾವಾಗ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸ್ ಆಗ್ತಿರುತ್ತೆ, ಸೊ ಅದು ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ದ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಇಫ್ ಇನ್ಕ್ರೀಸ್ ದ ಟೆಂಪರೇಚರ್ after converting into the solution, immediately it get back to its initial ಪೊಸಿಷನ್ ಅಂತ ಹೇಳ್ಬೋದು. ಓಕೆ, ಇನಿಷಿಯಲ್ ಪೊಸಿಷನ್ಗೆ ಮತ್ತೆ ರಿವರ್ಸ್ ಆಗ್ತಾ ಬರುತ್ತೆ ಆಸ್ ದ ಡಿಕ್ರೀಸ್ ಆಫ್ ದ ಸಾಲಿಬಿಲಿಟಿ ಪ್ರೋಸೆಸ್. ಓಕೆ, ಸೊ ಈ ರೀತಿ ನಮ್ಗೆ ಏನ್ ಮಾಡುತ್ತೆ, ಟೆಂಪರೇಚರು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಸಾಲಿಬಿಲಿಟಿ ಡಿಕ್ರೀಸಸ್ ಅಕಾರ್ಡಿಂಗ್ ಟು ದ Le-Chatelier principle as well. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ effect of ಪ್ರೆಷರ್. ಸೊ ಈಗ ಪ್ರೆಷರ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ವೈಲ್ ಮಿಕ್ಸಿಂಗ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂಟು ದ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಓಕೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಅನ್ನ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗೆ ನಾವು ಮಿಕ್ಸಪ್ ಮಾಡುವಾಗ ಪ್ರೆಷರ್ ಅಲ್ಲಿ ಏನಾದ್ರು ಇನ್ಫ್ಲೂಯೆನ್ಸ್ ಆಗುತ್ತಾ? ಓಕೆ, ಸೊ ನಾವು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಸ್ಟಡಿ ಮಾಡಿದ್ವಿ, pressure will not affect or it is not having any influence on the mixing up of solid into the liquid molecules ಅಂತ ನಾವು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಸ್ಟಡಿ ಮಾಡಿದೀವಿ. ಸೊ ಈಗ ಇಲ್ಲಿ ಏನಾದ್ರೂ ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡುತ್ತಾ ಅಂತ ವಿಲ್ ಸಿ. ಓಕೆ, ಸೊ ನೋಡಿ ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಶೋಸ್. ಸೊ ಇದು ಏನು, ಒಂದು ಸಾಲ್ವೆಂಟ್. ಓಕೆ, ಈ ಸಾಲ್ವೆಂಟ್ಗೆ ನಾವು ಏನ್ ಮಾಡ್ತೀವಿ, ಗ್ಯಾಸ್ ಮಾಲಿಕ್ಯೂಲ್ಸ್ ನ ಆಡ್ ಮಾಡ್ತೀವಿ. ಸೊ ಆಡ್ ಮಾಡಿದಾಗ ಇಲ್ಲಿ ಐ ರೆಪ್ರೆಸೆಂಟೆಡ್ ಆಸ್ ಪಿ ಅಂತ ರೆಪ್ರೆಸೆಂಟ್ ಮಾಡಿದೀನಿ. ದಿಸ್ ಪಿ ವಿ ಕಾಲ್ ಇಟ್ ಆಸ್ ಪಿಸ್ಟನ್ ಅಂತ ಹೇಳ್ತೀವಿ. ಪಿ ವಿ ಕಾಲ್ ಇಟ್ ಆಸ್ ವಾಟ್, ಪಿಸ್ಟನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದಟ್ ಪಿಸ್ಟನ್? ಲೆಟ್ ಅಸ್ ಸಿ ಲೆಟ್ ಅಸ್ ಅಸ್ಯೂಮ್ ಫಸ್ಟ್. ಸೊ ಫಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಿಸ್ಟಮ್ಮು ಡೈನಾಮಿಕ್ ಈಕ್ವಿಲಿಬ್ರಿಯಂ ಅನ್ನ ಅಟೈನ್ ಮಾಡಿದೆ. ಡೈನಾಮಿಕ್ ಈಕ್ವಿಲಿಬ್ರಿಯಂ ಇಸ್ ನಥಿಂಗ್ ಬಟ್ ಬೋತ್ ಫಾರ್ವರ್ಡ್ ರಿಯಾಕ್ಷನ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಿರುತ್ತೆ ಆ ರಿಯಾಕ್ಷನ್ ಅಲ್ಲಿ. ಸೊ ದಟ್ ಮೀನ್ಸ್ ದ ರೇಟ್ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್ ಎಂಟರಿಂಗ್ ಅಂಡ್ ಲಿವಿಂಗ್ ದ ಸೊಲ್ಯೂಷನ್. ಸೊ ಅಂದ್ರೆ ಗೇಷಿಯಸ್ ಮಾಲಿಕ್ಯೂಲು ಲಿಕ್ವಿಡ್ ಒಳಗಡೆ ಹೋಗಿ ಮಿಕ್ಸಪ್ ಆಗ್ತಿದೆ, ಮತ್ತೆ ಅದೇನಾಗ್ತಿದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ಬಿಟ್ಟು ಅಗೈನ್ ಇಟ್ ಕನ್ವರ್ಟ್ಸ್ ಇನ್ ಟು ದ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಆಗಿ ಮತ್ತೆ ಕನ್ವರ್ಟ್ ಆಗ್ತಿದೆ. ಸೊ ಆ ತರ ಕಂಡೀಷನ್ ಅಲ್ಲಿ, ದಟ್ ಮೀನ್ಸ್ ಆ ತರ ಒಂದು ಡೈನಾಮಿಕ್ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಿರುವಾಗ ಇಫ್ ದ ಪ್ರೆಷರ್ ಈಸ್ ಇನ್ಕ್ರೀಸ್ಡ್, ಓಕೆ, ಸೊ ಅಲ್ಲಿ ನಾವು ಆ ಪಾಯಿಂಟ್ ಅಲ್ಲಿ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಓವರ್ ದ ಸೊಲ್ಯೂಷನ್ ಫೇಸ್ ಬೈ ಕಂಪ್ರೆಸಿಂಗ್ ದ ಗ್ಯಾಸ್ ಟು ಎ ಸ್ಮಾಲರ್ ವಾಲ್ಯೂಮ್. ಸೊ ಈಗ ನಾವ್ ಇದಕ್ಕೆ ಏನ್ ಮಾಡ್ಬೇಕು, ಅಟ್ ರೂಮ್ ಟೆಂಪರೇಚರ್ ಅಲ್ಲಿ ಒಂದು ಪ್ರೆಷರ್ ಫಿಕ್ಸ್ ಆಗಿರುತ್ತೆ, ಕರೆಕ್ಟ್ ನೋ? ಸೊ ಈಗ ಅದಕ್ಕೆ ನಾವೇನ್ ಮಾಡೋಣ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಅನ್ನ ಕೊಡೋಣ ಬೈ ಯೂಸಿಂಗ್ ಪಿಸ್ಟನ್. So piston is nothing but it is one setup. We are going to apply external pressure to the internal system. Okay, so ಈ ಸಿಸ್ಟಮ್ಗೆ ನಾವೇನ್ ಮಾಡ್ತಿದೀವಿ, ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಅನ್ನ ಸಪ್ಲೈ ಮಾಡ್ತಿದೀವಿ ಬೈ ಯೂಸಿಂಗ್ ಪಿಸ್ಟನ್ ಸೆಟಪ್. ಓಕೆ, ಸೊ ಈಗ ಯಾವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಲ್ಲಿ ಮಿಕ್ಸಪ್ ಆಗ್ತಿರುತ್ತೆ, ಬೈ ದ ಸೇಮ್ ಟೈಮ್ ಏನಾಗುತ್ತೆ, ಈ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಲ್ಲಿರುವಂತ ಗ್ಯಾಸ್ ಮಾಲಿಕ್ಯೂಲ್ಸ್ ಅಗೈನ್ ಏನಾಗುತ್ತೆ, ಸಪ್ರೇಟ್ ಆಗ್ತಾ ಹೋಗುತ್ತೆ ಬೈ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಅಲ್ಲಿ ನಾವು ಒಂದು ಸ್ಮಾಲರ್ ವಾಲ್ಯೂಮ್ ಅನ್ನ ಬೈ ಯೂಸಿಂಗ್ ಪಿಸ್ಟನ್ ಅಪ್ಲೈ ಮಾಡಿದಾಗ, ಓಕೆ, ಸೊ ಇಫ್ ದ ಪ್ರೆಷರ್ ಇಸ್ ಇನ್ಕ್ರೀಸ್ಡ್ ಓವರ್ ದ ಸೊಲ್ಯೂಷನ್ ಫೇಸ್ ಬೈ ಕಂಪ್ರೆಸಿಂಗ್ ದ ಗ್ಯಾಸ್ ಟು ಎ ಸ್ಮಾಲರ್ ವಾಲ್ಯೂಮ್, ಅಲ್ಲಿ ಏನಾಗುತ್ತೆ, ಏನ್ ಚೇಂಜಸ್ ಆಗುತ್ತೆ, ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಗೇಷಿಯಸ್ ಪಾರ್ಟಿಕಲ್ಸ್ striking the surface of the solution to enter it until a new equilibrium is reached. So that means
ನೋಡಿ ಇಲ್ಲಿ ಒಂದು ಬೀಕರ್ ಇದೆ. ಓಕೆ, ಬೀಕರಲ್ಲಿ ನಾನು ಒಂದು ಸಾಲ್ವೆಂಟನ್ನು ಕನ್ಸಿಡರ್ ಮಾಡಿದ್ದೀನಿ, ಅದಕ್ಕೆ ಒಂದು ಪಿಸ್ಟನನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಪಿಸ್ಟನ್ ರೋಲ್ ಈಸ್ ಹಿಯರ್ ಟು ಗಿವ್ ದ ಎಕ್ಸ್ಟರ್ನಲ್ ಪ್ರೆಷರ್, ಸರಿನಾ? ಸೊ ಈಗ ಇದಕ್ಕೆ ನಾವೇನು ಮಾಡ್ತಿದ್ದೀವಿ, ಗ್ಯಾಸ್ ಸೊಲ್ಯೂಟನ್ನ ಆ್ಯಡ್ ಮಾಡ್ತಿದ್ದೀವಿ. ದಟ್ ಮೀನ್ಸ್ ಗ್ಯಾಸ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡ್ತಿದ್ದೀವಿ. ಸೊ ಆ್ಯಡ್ ಮಾಡಿದಾಗ ನಾರ್ಮಲ್ ಆಗಿ ಮಿಕ್ಸಪ್ ಆಗೋದು ಏನು, ನಾರ್ಮಲ್ ಪ್ರೆಷರಲ್ಲಿ ಮಿಕ್ಸಪ್ ಆಗೋದು ದ ಡಿಸಾಲ್ವ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂಟು ದ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಸೊ ಅದೇ ಬೀಕರ್ಗೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರನ್ನು ಸಪ್ಲೈ ಮಾಡಿ ಆ ಗ್ಯಾಸ್ ಮಾಲಿಕ್ಯೂಲ್ಸನ್ನ ಈ ಲಿಕ್ವಿಡಲ್ಲಿ ಮಿಕ್ಸಪ್ ಆಗೋದಕ್ಕೆ ಅಲೋ ಮಾಡಿದ್ರೆ, ಸೊ ಅಲ್ಲಿ ಏನಾಗುತ್ತೆ, ಏನು ಚೇಂಜಸ್ ಆಗುತ್ತೆ? ಸೊ ದೇರ್ increase in the number of gaseous particles striking the surface of the solution. ಸೊ ಈ ಸೊಲ್ಯೂಷನ್ ಏನಿದೆ, ಈ ಸೊಲ್ಯೂಷನ್ ಸರ್ಫೇಸನ್ನು ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಸ್ಟ್ರೈಕ್ ಅಪ್ ಮಾಡಿ ವಾಲ್ಸ್ ಆಫ್ ದ ಕಂಟೈನರ್ಗೂ ಸ್ಟ್ರೈಕ್ ಆಗಿಬಿಟ್ಟು ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಗೇಷಿಯಸ್ ಪಾರ್ಟಿಕಲ್ಸ್. ಓಕೆ, to up to where in order to reach the another equilibrium state. ಓಕೆ, ಸೊ ಡೈನಾಮಿಕ್ ಈಕ್ವಿಲಿಬ್ರಿಯಂ ಇರೋದು ಇನ್ನೊಂದು ಈಕ್ವಿಲಿಬ್ರಿಯಂ ಸ್ಟೇಟ್ ಅನ್ನ ರೀಚ್ ಆಗೋವರೆಗೂ ಏನಾಗುತ್ತೆ, that gas molecules are collide with the liquid and as well collide with the walls of the beaker. Okay, idrinda what is the conclusion for this? This results in the increase in the pressure. So idrinda as we increase the pressure of the gas followed by the increase in the solubility. Okay, so n number of gas molecules ಏನಾಗುತ್ತೆ, ನಾವು ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ more number of gas molecules are going to dissolve in liquid molecule. ಸೊ ಇದನ್ನ ಇಂಟ್ರಡ್ಯೂಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಏನು ಮಾಡಿದ್ರು ಹೆನ್ರಿ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಹೆನ್ರಿ ಸೈಂಟಿಸ್ಟ್ ಏನು ಮಾಡ್ತಾರೆ, ಒಂದು ಅಪ್ಲೈಡ್ ಲೆವೆಲಲ್ಲಿ ಈ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ ಟು ದ ಲಿಕ್ವಿಡ್ ಒಂದು ಅಪ್ಲೈಡ್ ಲೆವೆಲಲ್ಲಿ ಅಪ್ಲಿಕೇಶನ್ಸ್ನ ಕೊಡ್ತಾರೆ. ಹೌ ಇಟ್ ಈಸ್ ಗೋಯಿಂಗ್ ಟು ಅಪ್ಲಿಕೇಬಲ್ ಇನ್ ಅವರ್ ಡೈಲಿ ಲೈಫ್ ಅನ್ನೋದನ್ನ ಹೆನ್ರಿ ಏನ್ ಮಾಡ್ತಾರೆ, ನಮಗೆ ಅದನ್ನ ಒಂದು ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಈ ಹೆನ್ರಿಸ್ ಲಾದಲ್ಲಿ ಬೇಸ್ಡ್ ಆನ್ ದಿಸ್ ಹೆನ್ರಿಸ್ ಲಾ ಇಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಸಾಲ್ಯುಬಿಲಿಟಿ ಆಫ್ ಲಿಕ್ವಿಡ್ ಮಾಲಿಕ್ಯೂಲ್ಸ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇಂಟು ದ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಬೇಸ್ಡ್ ಮೇಲೆ ಇನ್ 1803 ಅಲ್ಲಿ ಹೆನ್ರಿ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಹಿ ಗೇವ್ ಔಟ್ ಎ ಕ್ವಾಂಟಿಟೇಟಿವ್ ರಿಲೇಷನ್ ಬಿಟ್ವೀನ್ ಪ್ರೆಷರ್ and the solubility of gas in a solvent, okay, which is known as Henry's law. So this law is there, no, Henry's law. This is very very important for exam. They may asked for this Henry's law. Okay, they may asked for this Henry's law for 1 mark. State Henry's law anta keltare. They may give for MCQ, they'll give definition. ಓಕೆ, ಡೆಫಿನೇಷನ್ ಕೊಡ್ತಾರೆ, ಡೆಫಿನೇಷನ್ ಕೊಟ್ಬಿಟ್ಟು ವಿಚ್ ಲಾ ಇಟ್ ಈಸ್ ಅಂತ ಕೇಳ್ತಾರೆ. ಓಕೆ, ಹೆನ್ರಿಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಸೊ ಐದರ್ ಮೇ ಆಸ್ಟ್ ಫಾರ್ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ ಎಲ್ಸ್ they'll ask for MCQ question. Okay, and also they'll ask for 2 mark questions like state Henry's law and give its applications. For 3 mark also they'll ask. So this Henry's law is very very important. So this law is based on this law is based on that he gave the relation between pressure and the solubility of gas in a solvent. So gas molecules ಯಾವ ತರ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ ಅಂಡ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ದ ಪ್ರೆಷರ್ ಇನ್ ದಟ್ ಪ್ರೋಸೆಸ್, ಅದು 2 ಪಾಯಿಂಟ್ ನ ಕನ್ಸಿಡರ್ ಮಾಡಿ ಅವರು ಹೆನ್ರಿಸ್ ಲಾನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ 1803 ಅಲ್ಲಿ. ಸೊ ಈಗ ಇನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೆನ್ರಿಸ್ ಲಾ ಅಂದ್ರೆ ಏನು, ಓಕೆ, ಸೊ ಈಗ ಅದ್ರ ಮೇಲೆ ಏನೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನ ಲೆಟಸ್ ಡಿಸ್ಕಸ್. ಸೊ ಲೆಟಸ್ ಕಮ್ ಟು ದ ಹೆನ್ರಿಸ್ ಲಾ ನಾ. ಸಿ ನೆಕ್ಸ್ಟ್ ವಿ ಹ್ಯಾವ್ next topic we have Henry's law. Okay, so what is the statement of this Henry's law? Let us discuss. See, Henry's law means at constant temperature. So ಇಲ್ಲಿ temperature constant ಆಗಿರುತ್ತೆ. What is that? Room temperature. The solubility of a gas in a liquid. So as of we discussed in the previous topics, ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಅಲ್ಲಿ ಆಗ್ತಿರುವಾಗ ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು. ಸೊ ಆ ಕಂಡೀಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಅಬೋವ್ ದ ಸರ್ಫೇಸ್ ಆಫ್ ಎ ಲಿಕ್ವಿಡ್ ಆರ್ ಸೊಲ್ಯೂಷನ್. ಓಕೆ, ಸೊ ಹೆನ್ರಿಸ್ ಲಾ ಏನು ಹೇಳುತ್ತೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ
ಏನೆಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ, ಆಗ ದಟ್ ಪ್ರೋಸೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಅಬೋವ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಸೊಲ್ಯೂಷನ್ಸ್. ಈಗ ಒಂದು ಬೀಕರ್ನ ತಗೊಳ್ತೀನಿ. ಸೊ ಈ ಬೀಕರ್ ಅಲ್ಲಿ ಒಂದು ಸಾಲ್ವೆಂಟ್ ಲಿಕ್ವಿಡ್ ವಾಟರ್ ಇರುತ್ತೆ. ಸೊ ಇದಕ್ಕೆ ನಾವು ಗ್ಯಾಸ್ ಮಾಲಿಕ್ಯೂಲ್ಸ್ ನ ಆಡ್ ಮಾಡೋಣ. ಓಕೆ, ಗ್ಯಾಸ್ ಮಾಲಿಕ್ಯೂಲ್ಸ್ ನ ಆಡ್ ಮಾಡಿದಾಗ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ, ಸೊ ಏನಾಗ್ತಿದೆ, ಈ ಪ್ರೋಸೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ is directly proportional to the partial pressure which is present on the surface of the solution. ಓಕೆ, ಲಿಕ್ವಿಡ್ ಸೊಲ್ಯೂಷನ್. ಸೊ ಈಗ ಬೀಕರ್ ಅಲ್ಲಿ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಇರುತ್ತಲ್ವಾ, ಆ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಅಲ್ಲಿ ಏನ್ ಪ್ರೆಷರ್ ನಮ್ಗೆ ರಿಲೀಸ್ ಆಗ್ತಾ ಇರುತ್ತೆ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ವೈಲ್ ಮಿಕ್ಸಿಂಗ್ ಗ್ಯಾಸ್ ಇನ್ ಟು ದ ಲಿಕ್ವಿಡ್, okay, that is directly proportional to the partial pressure of the gas which is present on the surface of the solution anta helbodu. Okay, and also by considering mole fraction, okay, mole fraction anna consider ಮಾಡಿ we can give one more definition for what Henry's law ಗೆ one more statement ಅನ್ನ ನಾವು ಕೊಡಬಹುದು. ಸೊ ಏನಪ್ಪಾ ಅದು ಅಂತ ಅಂದ್ರೆ, ಸೊ based on the mole fraction, okay, mole fraction ಅಂತ ಅಂದ್ರೆ ಏನು, mole fraction is nothing but the number of pure components which are present into the total number of the particular the number of particular component to the total number of components which are present in a solution ಅಂತ ಹೇಳ್ತೀವಿ mole fraction ಅಂತ ಅಂದ್ರೆ. ಸೊ ಇದರಲ್ಲಿ mole fraction of a gas in the solution, ಸೊ ಅಂದ್ರೆ ಈಗ ನಾವು ಗ್ಯಾಸ್ ಮಾಲಿಕ್ಯೂಲ್ಸ್ ನ ಲಿಕ್ವಿಡ್ ಅಲ್ಲಿ ಮಿಕ್ಸ್ಅಪ್ ಮಾಡ್ತಿರುವಾಗ ಅದನ್ನ ವಿ ಕ್ಯಾನ್ ಕಾಲ್ ಇಟ್ ಅ ಸೊಲ್ಯೂಷನ್ ಅಂತ ಕರಿಬಹುದು. ಅದರ ಮೋಲ್ ಫ್ರಾಕ್ಷನ್ ವ್ಯಾಲ್ಯೂಸ್ ಏನಿರುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿರುತ್ತೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಓಕೆ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಓವರ್ ದ ಸೊಲ್ಯೂಷನ್. ಸೊ ಆನ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್ ಅಲ್ಲಿ ಏನ್ ಪಾರ್ಷಿಯಲ್ ಪ್ರೆಷರ್ ರಿಲೀಸ್ ಆಗ್ತಿರತ್ತೆ ಅಲ್ವಾ, ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಸಿಂಪ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಮೋಲ್ ಫ್ರಾಕ್ಷನ್ ಆಫ್ ಎ ಗ್ಯಾಸ್ ಇನ್ ದ ಸೊಲ್ಯೂಷನ್ is directly proportional to the partial pressure of the gas over the solution ಅಂತ ನಾವು ಹೇಳ್ಬೋದು. ಓಕೆ, ದೆನ್ ಅದಲ್ಲದೆ we can give one more definition. See, the partial pressure of the gas in vapor phase, okay, the partial pressure of the gas which is present on the surface of the vapors or the solution is directly proportional to the mole fraction of the gas in the solution. See, ನಮಗೆ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಕೇಳಿದ್ರೆ ನೀವು ಯು ಕ್ಯಾನ್ ರೀಡ್ ದ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಅಲ್ಲಿ ಸ್ಟಡಿ ಮಾಡ್ಬೋದು, ಮತ್ತೆ ಇನ್ ಟರ್ಮ್ಸ್ ಆಫ್ ದಿಸ್ ಒನ್ ಹೌ ಇಟ್ ಈಸ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ಮಾಲಿಕ್ಯೂಲ್, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್. ಸೊ ಆ ರೀತಿನೂ ಎಕ್ಸ್ಪ್ರೆಸ್ ಮಾಡ್ಬೋದು, ಆರ್ ಎಲ್ಸ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಅಲ್ಲೂ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಹೆನ್ರೀಸ್ ಲಾನ. ಸಿ ಇಲ್ಲಿ ಒಂದು ಮ್ಯಾಥಮೆಟಿಕಲ್ ಕೊಟ್ಟಿದ್ದಾರೆ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಓಕೆ, ಸೊ ಈ ಕೆ ಎಚ್ ಇಲ್ಲಿ ನಾನು ಕೆ ಎಚ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಹೆನ್ರೀಸ್ ಕಾನ್ಸ್ಟೆಂಟ್, ಎಚ್ ಅಂದ್ರೆ ಎಚ್ ರೆಪ್ರೆಸೆಂಟ್ಸ್ ಹೆನ್ರಿ, ಓಕೆ, ಎಚ್ ರೆಪ್ರೆಸೆಂಟ್ಸ್ ಹೆನ್ರಿ, ಕೆ ರೆಪ್ರೆಸೆಂಟ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕೆ ಎಚ್ ಇಸ್ ನಥಿಂಗ್ ಬಟ್ ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ವೇರ್ ಪಿ represents the partial pressure is directly proportional to chi. Okay, this symbol we will write in terms of x. ಸೊ ಅದನ್ನ ಪ್ರೊಲಾಂಗ್ಡ್ ಫಾರ್ಮ್ ಅಲ್ಲಿ ಬರೆದ್ರೆ ಅದನ್ನ ಕೈ ಅಂತ ಕರಿತೀವಿ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ ಅಲ್ಲಿ ನಾವು ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಿದ್ರೆ ದಟ್ ವಿಲ್ ಬಿಕಮ್ಸ್ ಕೆ ಪಿ ಇಸ್ ಈಕ್ವಲ್ಸ್ ಟು ಕೆ ಎಚ್ ಇಂಟು ಕೈ ಅಂತ ತಗೊಳ್ತೀವಿ. ಓಕೆನಾ, ಸೊ ದಿಸ್ ಆರ್ ವಿ ಕ್ಯಾನ್ ದಿಸ್ ಒನ್ ನಾವು ಎಕ್ಸ್ ಅಂತಾನು ಕನ್ಸಿಡರ್ ಮಾಡ್ಬೋದು, ವೇರ್ ಎಕ್ಸ್ ಇಸ್ ಮೋಲ್ ಫ್ರಾಕ್ಷನ್. Okay, so then P is equals to KH into X, where X is mole fraction. So P is equals to KH into X. This is a final mathematical expression for Henry's law. See, ಇಲ್ಲಿ again one more time. So this in terms of mole fraction ಅಲ್ಲಿ ಹೇಳಿದಾಗ X is directly proportional to the partial pressure. So ಈ proportionality constant ಅನ್ನ ರಿಮೂವ್ ಮಾಡಿದ್ರೆ ನಮಗೆ X is equals to K into P ಅಂತ ಆಗುತ್ತೆ. Then P is equals to K ನ ನಾವು 1/k' ಇಂಟು ಎಕ್ಸ್ ಕೈ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಸಿ ಅದಕ್ಕೆ ಹೇಳಿದ್ ನಾನು ಇಲ್ಲಿ. ಸೊ ದಿಸ್ ಒನ್ ಯು ಕ್ಯಾನ್ ಕನ್ಸಿಡರ್ಡ್ ಆಸ್ ಕೈ, CHI, ಕೈ ಅಂತ ನೀವು ಯು ಕ್ಯಾನ್ ಕಾಲ್ ಇಟ್ ಆಸ್ ಕೈ. ಸೊ ದೆನ್ ಸ್ಮಾಲ್ ಎಕ್ಸ್ ಇಸ್ ರೆಪ್ರೆಸೆಂಟ್ಸ್ ದ ಮೋಲ್ ಫ್ರಾಕ್ಷನ್ ಟರ್ಮ್. ಓಕೆ, ಸೊ ಇಲ್ಲಿ ಕೈ ರೆಪ್ರೆಸೆಂಟ್ಸ್ ಪಿ ಪಾರ್ಷಿಯಲ್ ಪ್ರೆಷರ್,
Okay, then chi is equals to k into p, so where k is nothing but 1 by k dash. So 1 by k dash anta andre Henry's law constant expression. So in place of k, if you substitute 1 by k dash no into ನಾವ್ ಏನ್ ಬರಿಬಹುದು, ಕೈ ಅಂತ ರೆಪ್ರೆಸೆಂಟ್ ಮಾಡ್ಕೋಬಹುದು. ಓಕೆ, ದೆನ್ P is equals to P means partial pressure, that is equals to KH into X ಅಂತ ನಾವು ತಗೋಬಹುದು. ಸೊ ದಿಸ್ ಇಸ್ ಆಲ್ಸೋ ವಾಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಹೆನ್ರೀಸ್ ಲಾ, ಅಂಡ್ ಇದನ್ನು ಸಹ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಹೆನ್ರೀಸ್ ಲಾ. ಸಿ ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಡಿಸ್ಕಸ್ ಬೇಸ್ಡ್ ಆನ್ ಆಲ್ ದೀಸ್ ಫಾರ್ಮುಲಾಸ್, ವಿ ಕ್ಯಾನ್ ಡಿಸ್ಕಸ್ ವಾಟ್ we will discuss related to all these formula problems. Okay, see illi kh represents Henry's law constant na represent ಮಾಡುತ್ತೆ. P is the partial pressure of the gas anta ಹೇಳ್ತೀವಿ, chi is the mole fraction of the gas anta ಹೇಳ್ತೀವಿ. Okay, so ಈಗ what is the unit of Henry's constant? P divided by chi is equals to bar ಅಂತ ಹೇಳ್ತೀವಿ. ಸೊ ನಾವು ಆಲ್ವೇಸ್ ಯಾವಾಗ್ಲೂ ಕೆ ಎಚ್ ಯೂನಿಟ್ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಇದೆ. ಲೆಟ್ ಅಸ್ ವಿಲ್ ಗೋ ಫಾರ್ ಒನ್ ಬೈ ಒನ್. ಸೊ ಆಲ್ ಗ್ಯಾಸಸ್ ಹ್ಯಾವ್ ಎ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ ಆಬ್ವಿಯಸ್ಲಿ. ಸೊ ಈಗ ನಾವು ಯಾವುದೇ ಒಂದು ಗ್ಯಾಸ್ ಮಾಲಿಕ್ಯೂಲ್ಸ್ ನ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಲ್ಲಿ ಮಿಕ್ಸ್ಅಪ್ ಮಾಡ್ತಿದೀವಿ ಅಂದ್ರೆ that all the solution is undergone to directly proportional to the mole fraction or directly proportional to the partial pressure of the surface of the solution anta helbodu. So that all the gases ge different Henry's values irodunna ನಾವು ನೋಡಬಹುದು. Then KH is inversely proportional to the solubility. ಯಾಕೆ KH is Henry's law constant is inversely proportional to the solubility. That means if greater the KH value, lower will be the solubility. So for that KH is inversely proportional to the solubility. Then KH is directly proportional to the temperature, because increase of temperature increases the KH value. Okay, temperature increase ಆದಂಗೆಲ್ಲ KH value increase ಆಗ್ತಾ ಹೋಗುತ್ತೆ. ಸೊ ಈಗ ಎಕ್ಸಾಂಪಲ್ ನಾವು ಇದಕ್ಕೆ ನೋಡೋದಾದ್ರೆ N2 gas is more soluble in water at 293 Kelvin than at 303 Kelvin. Okay, so ಈಗ ನೈಟ್ರೋಜನ್ ಗ್ಯಾಸು 293 Kelvin ಅಲ್ಲಿ more soluble in water ಆದ್ರೆ than soluble than at 303 Kelvin. ಯಾಕೆ? Why? Because solubility of gases in liquid increases with decrease in the temperature. ಅಲ್ವಾ? ಸೊ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸಾಲಿಬಿಲಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನಾವಲ್ಲಿ ಏನ್ ಮಾಡಬೇಕು? ಟೆಂಪರೇಚರ್ನ ಡಿಕ್ರೀಸ್ ಆಗ್ತಿದೆ, ಟೆಂಪರೇಚರ್ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ, ವೈಸ್ ವರ್ಸ. ಓಕೆ, ದಟ್ ಈಸ್ ವೈ ಅಕ್ವಾಟಿಕ್ ಅನಿಮಲ್ಸ್ ಫೀಲ್ ಮೋರ್ ಕಂಫರ್ಟಬಲ್ in cold water than in warm water. Okay, so usually all the aquatic animals are preferred to live in cold water than that of the warm water. Why? Because antandre so gas molecules the solubility of gas molecules in liquid increases with a decrease in the temperature. Okay, so that this is very nice question, and it is important for also for board exam. They asked for reason wise question. Okay, so why the aquatic animals prefer to live in cold water? Why not in warm water? Like that they ask, give reason questions. See, ಇದಕ್ಕೆ ನೀವು answer you can write like solubility of gas molecules in liquid increases with a decrease in the temperature. Okay, so that aquatic animals feel more comfortable in cold water than that of the warm water. Okay, ಈ ರೀಸನ್ ಅನ್ನು ನೀವು ಅದಕ್ಕೆ ಕೊಡ್ಬೋದು. Then next, ಈಗ the most important topic which is ನಮ್ಮ ಡೈಲಿ ಲೈಫಲ್ಲಿ ಏನೆಲ್ಲ ಪ್ರೋಸೆಸ್ ಆಗ್ತಿದೆ, ಸೊ ಅದರಲ್ಲಿ ನಾವು ಹೆನ್ರೀಸ್ ಲಾನ ಎಲ್ಲೆಲ್ಲಿ ಅಪ್ಲಿಕೇಬಲ್ ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ಅದನ್ನ ನಾವು 1 by 1 ಅಪ್ಲಿಕೇಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿ ಇಲ್ಲಿ ವಿ ಹ್ಯಾವ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಅಂತ ಇದೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಇದರಲ್ಲಿ ನಿಮ್ಗೆ 3 ಮಾರ್ಕ್ ಕ್ವಶನ್ ಹೌ ದೇ ಲಾಸ್ಕ್ ಅಂದ್ರೆ ಸ್ಟೇಟ್ ಹೆನ್ರೀಸ್ ಲಾ. ಓಕೆ, ಸೊ ಸ್ಟೇಟ್ ಹೆನ್ರೀಸ್ ಲಾ ಅಂತ ಕೇಳ್ತಾರೆ, ಅಂಡ್ ಗಿವ್ ಇಟ್ಸ್ ಅಪ್ಲಿಕೇಶನ್ಸ್. ಸ್ಟೇಟ್ ಹೆನ್ರೀಸ್ ಲಾ ಅಂಡ್ ಗಿವ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಕೇಳ್ತಾರೆ. ಸಿ ಅದರಲ್ಲಿ ನಮ್ಗೆ ಫಸ್ಟ್ ಅಪ್ಲಿಕೇಶನ್ ಏನಿದೆ? ಪ್ರೊಡಕ್ಷನ್ ಆಫ್ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್. ಸೊ ಸಾಫ್ಟ್ ಡ್ರಿಂಕ್ಸ್ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವಿಚ್ ಇಸ್ ಫಿಲ್ಡ್ ಬೈ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್.
ಓಕೆನಾ. ಸೊ ಈ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ ಬಾಟಲ್ಸ್ ಆರ್ ಸೀಲ್ಡ್ ಅಂಡರ್ ಎ ಹೈ ಪ್ರೆಷರ್. ಸಿ ನೀವು ಯಾವುದೇ ಸಾಫ್ಟ್ ಡ್ರಿಂಕ್ ಬಾಟಲ್ನ ಓಪನ್ ಮಾಡಿದ ಕೂಡಲೇ ಸೊ ಅದರಲ್ಲಿ ನಮಗೆ ಪ್ರೆಷರ್ ರಿಲೀಸ್ ಆಗೋದನ್ನ ವಿ ಕ್ಯಾನ್ ಸಿ, ಕರೆಕ್ಟ್ ನೋ. ಸೊ ದಸ್ ವೆನ್ ಬಾಟಲ್ ಈಸ್ ಓಪನ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಆವಾಗ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಏನಾಯ್ತು ಇಲ್ಲಿ, ಸೊ ವೆನ್ ವಿ ಓಪನ್ ದ ಸೀಲ್ಡ್ ಬಾಟಲ್ಸ್ ಅಂಡರ್ ಎ ಹೈ ಪ್ರೆಷರ್, ಸೊ ಇನ್ಸೈಡ್ ದ ಬಾಟಲ್ ನಾವು ಸೀಲ್ಡ್ ಆಗಿರುವಂತ ಸಾಫ್ಟ್ ಡ್ರಿಂಕ್ ಬಾಟಲ್ಸ್ ಅಲ್ಲಿ ಆಲ್ರೆಡಿ ಹೈ ಪ್ರೆಷರ್ ಫಿಲ್ ಇರುತ್ತೆ. ಓಕೆ, ಆ ಬಾಟಲ್ಸ್ನ ನಾವು ಓಪನ್ ಮಾಡಿದ ತಕ್ಷಣನೇ ಏನಾಗುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಂದ್ರೆ ಆ ಸರ್ಫೇಸ್ ಆಫ್ ದಟ್ ಸೊಲ್ಯೂಷನ್ ಮೇಲೆ ಏನ್ ಪಾರ್ಷಿಯಲ್ ಪ್ರೆಷರ್ ಫಾರ್ಮ್ ಆಗಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ. ಪಾರ್ಷಿಯಲ್ ಪ್ರೆಷರ್ ಡಿಕ್ರೀಸ್ ಆಗಿದ ಕೂಡಲೇ ಸಾಲಿಬಿಲಿಟಿ ಆಲ್ಸೋ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲಿ ಲಿಕ್ವಿಡ್ ಮಾಲಿಕ್ಯೂಲ್ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ CO2 bubbles comes out producing a hissing sound. ಓಕೆ, ಸೊ ಇದನ್ನ ನಾವು ಡೈಲಿ ಲೈಫಲ್ಲಿ ವಿ ಕ್ಯಾನ್ ಫೀಲ್ ದಿಸ್ ಅಪ್ಲಿಕೇಶನ್ ಅಲ್ವಾ. ಸೊ ಯಾವ್ದಾದ್ರು ಒಂದು ಸಾಫ್ಟ್ ಡ್ರಿಂಕ್ ಬಾಟಲನ್ನ ನೀವು ಆ ಸಾಫ್ಟ್ ಡ್ರಿಂಕ್ ಬಾಟಲ್ ಅಲ್ಲಿ ಇನಿಷಿಯಲಿ ಹೈ ಪ್ರೆಷರ್ಡ್ ಇರೋ ಫಿಲ್ ಇರುವಂತ ಸಾಫ್ಟ್ ಡ್ರಿಂಕ್ ಬಾಟಲ್ಸ್ ಅಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ಕ್ಯಾಪ್ಸ್ನ ಓಪನ್ ಮಾಡಿದ ಕೂಡಲೇ ಏನಾಗುತ್ತೆ, ಅದರಲ್ಲಿ ಬಿಕಾಸ್ ಆಫ್ ಹೈ ಪ್ರೆಷರ್ the pressure which is present on the surface of the solution, no, so ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಪಾರ್ಷಿಯಲ್ ಪ್ರೆಷರ್ ಡಿಕ್ರೀಸ್ ಆಯ್ತು ಅಂತ ಅಂದ್ರೆ ಸಾಲಿಬಿಲಿಟಿ ಆಲ್ಸೋ ಡಿಕ್ರೀಸ್ ಆಗುತ್ತೆ ಆಸ್ ಯೂಶುವಲ್. ಸೊ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತಿರೋದ್ರಿಂದ ನಾವು ಅದರಲ್ಲಿ ದ ರಿಸಲ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಬಲ್ಸ್ ಫಾರ್ಮೇಶನ್ ಆಗೋದನ್ನ ನಾವು ನೋಡ್ಬೋದು. ದಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಬಬಲ್ಸ್ ಕಮ್ಸ್ ಔಟ್ ಪ್ರೊಡ್ಯೂಸಿಂಗ್ ಎ ಹಿಸ್ಸಿಂಗ್ ಸೌಂಡ್. ಅಲಾಂಗ್ ವಿತ್ ದಟ್ ವಿ ಕ್ಯಾನ್ ಹಿಯರ್ some hissing sound in that process. Okay, this is the first application of Henry's law. Okay, ಅಲ್ಲಿ ನಾವು Henry's law applicable ಆಗಿರೋದನ್ನ ನಾವು ನೋಡ್ಬೋದು. Then second one, deep sea diving. Okay, deep sea diving. Okay, ಸೊ ಈಗ deep sea diving ಅಂತ ಅಂದ್ರೆ ನಾವು ಸ್ಕೂಬಾ ಡೈವರ್ಸ್ do not carry normal air. ಓಕೆ, ಸ್ಕೂಬಾ ಡೈವರ್ಸ್ ಏನಿದ್ದಾರೆ ಅವರು ವಾಟ್ ಎವರ್ ವಿ ವಿಲ್ ಇನ್ಹೇಲ್ ದ ಆಕ್ಸಿಜನ್ ಗ್ಯಾಸ್ನು, ಸೊ ಈ ನಾರ್ಮಲ್ ಏರ್ನ ಅವರು ಸ್ಕೂಬಾ ಡೈವರ್ಸು ಕ್ಯಾರಿ ಮಾಡಲ್ಲ. ಓಕೆ, ವೈ ಬಿಕಾಸ್ ಅಂತ ಅಂದ್ರೆ ಡು ನಾಟ್ ಕ್ಯಾರಿ ನಾರ್ಮಲ್ ಏರ್, they'll carry the air which is present which is a mixture of N2 plus O2, ನೈಟ್ರೋಜನ್ ಗ್ಯಾಸ್ ಮತ್ತೆ O2 ಗ್ಯಾಸ್ ಅನ್ನ ಮಿಕ್ಸಪ್ ಮಾಡಿಕೊಂಡು ಈ ಸ್ಕೂಬಾ ಡೈವರ್ಸು ಗ್ಯಾಸ್ ಏರ್ನ ಕ್ಯಾರಿ ಮಾಡ್ತಾರೆ. With them underwater, instead they carry this composition of air. Okay, so sorry, so the normal air composition will be N2 plus O2. so ಅವರು ಕ್ಯಾರಿ ಮಾಡುವಂತ ಸ್ಕೂಬಾ ಡೈವರ್ಸ್ ಕ್ಯಾರಿ ಮಾಡೋಂಥ ಏರ್ ಅಲ್ಲಿ ನಮ್ಗೆ ಕಾಂಪೋಸಿಷನ್ ಏನೇನಿರುತ್ತೆ ಅಂತ ಅಂದ್ರೆ O2 32 ದಟ್ ಮೀನ್ಸ್ ಆಕ್ಸಿಜನ್ ಗ್ಯಾಸ್ 32.1% ಇರುತ್ತೆ. ದೆನ್ ಅದರಲ್ಲಿ ನೈಟ್ರೋಜನ್ ಗ್ಯಾಸ್ 56.2% ಇರುತ್ತೆ. ದೆನ್ ಹೀಲಿಯಂ ಗ್ಯಾಸ್ 11.7% ಇರುತ್ತೆ. ಸಿ ದಿಸ್ ಕಾಂಪೋಸಿಷನ್ is very very important for exam. They'll ask for MCQ. So what is the composition of the gas which carries by the scuba divers ಅಂತ ಹೇಳ್ತಾರೆ. ಸಿ ವಾಟರ್ ಇನ್ಸೈಡ್ ಅಲ್ಲಿ the composition of this one scuba divers which carries the air is O2 is 32.1% and N2 is 56.2% and helium is 11.7%. See, this question is important for CET as well. Okay na. Then air we breathe possess 78%. Next this one is air we breathe possess 78% of nitrogen gas, 21% of O2 along with the carbon dioxide and helium and hydrogen and neon. Okay, so ನಾವು ಬ್ರೀತ್ ಮಾಡುವಂತ ಏರ್ ಅಲ್ಲಿ ಏನ್ ಕಾಂಪೋಸಿಷನ್ ಇರುತ್ತೆ, 78% ಆಫ್ ನೈಟ್ರೋಜನ್ ಗ್ಯಾಸ್ ಇರುತ್ತೆ, 21% ಆಫ್ ಆಕ್ಸಿಜನ್ ಗ್ಯಾಸ್ ಇರುತ್ತೆ, ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೀಲಿಯಮ್ಮು ಹೈಡ್ರೋಜನ್ ನಿಯಾನ್ ಇರೋಂತ ಮಿಕ್ಸ್ಡ್ ಕಾಂಪೋಸಿಷನ್ ನಾವೇನ್ ಮಾಡ್ತೀವಿ, ಇನ್ಹೇಲ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್ ಮಾಡೋಂತ ನಾರ್ಮಲ್ ಏರ್ ಕಾಂಪೋಸಿಷನ್. ಸೊ ಅದೇ ಸ್ಕೂಬಾ ಡೈವರ್ಸು ನಮಗೆ ಯಾವ ರೀತಿ ಕಾಂಪೋಸಿಷನ್ ಇರೋಂಥ ಏರನ್ನ ಕ್ಯಾರಿ ಮಾಡ್ತಾರೆ ಅಂತ ಅಂದ್ರೆ ಟ್ಯಾಂಕ್ಸ್ ಅಲ್ಲಿ
ಸೊ ದೆಲ್ ಕ್ಯಾರಿ 78% ಆಫ್ ನೈಟ್ರೋಜನ್ ಗ್ಯಾಸ್ ಇರುತ್ತೆ, 21% ಆಫ್ O2 ಇರುತ್ತೆ, ಅಲಾಂಗ್ ವಿತ್ ದಟ್ sorry 32.1% of oxygen, 92% of 56 nitrogen gas will be 56.2% and helium will be 11.7% ಇರುವಂತ ಒಂದು ಕಾಂಪೋಸಿಷನ್ ಮಿಕ್ಸ್ಚರ್ ಆಫ್ ಏರನ್ನ ಕ್ಯಾರಿ ಮಾಡ್ತಾರೆ ಸ್ಕ್ಯೂಬಾ ಡೈವರ್ಸ್. ಸೊ ಇಲ್ಲಿ ಯಾಕೆ ಕ್ಯಾರಿ ಮಾಡ್ತಾರೆ, ದಟ್ ಕಾಂಪೋಸಿಷನ್ ವೈ ದೆಲ್ ಕ್ಯಾರಿ ಅಂತ ಅಂದ್ರೆ, ಸಿ ಇಫ್ ಇನ್ಕ್ರೀಸಿಂಗ್ ದ ಪ್ರೆಷರ್ ಅಂಡರ್ ದ ಸಿ. ಸೊ ಸ್ಕೂಬಾ ಡೈವರ್ಸ್ ಮೀನ್ಸ್ ವಾಟ್, ಸೊ ಸಿ ಅಂಡರ್ ಅಲ್ಲಿ ಏನ್ ಮಾಡೋದು, ಬೈ ಕ್ಯಾರಿಂಗ್ ದೀಸ್ ಗ್ಯಾಸಸ್ ನು ದೆಲ್ ಇನ್ವೆಂಟ್ ಸಮ್ ದ ಲೈಫ್ಸ್ ರಿಗಾರ್ಡಿಂಗ್ ಟು ದ ಅಕ್ವಾಟಿಕ್ ಅನಿಮಲ್ಸ್. ಸೊ ಇನ್ಕ್ರೀಸಿಂಗ್ ದ ಪ್ರೆಷರ್ ಅಂಡರ್ ದ ಸಿ ನಾವು ಈ ಸಿ ಒಳಗಡೆ ಹೋಗ್ತಿದ್ದಂಗೆಲ್ಲ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ರೆಷರ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಲ್ಲಿ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ N2 and O2 ಗ್ಯಾಸಸ್ ಇನ್ ದ ಬ್ಲಡ್. ಸೊ ಹ್ಯೂಮನ್ ಬೀಯಿಂಗ್ ಅಲ್ಲಿ ಏನಾಗುತ್ತೆ, ಸಿ ವಾಟರ್ ಅಲ್ಲಿ ಹೋಗ್ತಿದ್ದಂಗೆಲ್ಲ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಂಡರ್ ಸಿ ವಾಟರ್. ಸೊ ಜಸ್ಟ್ ಬಿಕಾಸ್ ಆಫ್ ಇನ್ಕ್ರೀಸ್ ಆಫ್ ಪ್ರೆಷರ್ ಏನಾಯ್ತು, ಹ್ಯೂಮನ್ ಬ್ಲಡ್ ಅಲ್ಲಿ ಇರುವಂತ N2 ಮತ್ತೆ O2 ಗ್ಯಾಸಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಹ್ಯೂಮನ್ ಬ್ಲಡ್ ಅಲ್ಲಿ ಇರುವಂತ N2 ಮತ್ತೆ O2 ಗ್ಯಾಸಸ್ ಕಾನ್ಸಂಟ್ರೇಷನ್ ಆಲ್ಸೋ ಇನ್ಕ್ರೀಸಸ್. ಹೌ? solubility of N2 and O2 gases in the blood. Okay, so when the divers comes towards the surface, so ಅದೇ ಸ್ಕ್ಯೂಬಾ ಡೈವರ್ಸ್ ಇನ್ಸೈಡ್ ಅಂಡರ್ ಸಿ ವಾಟರ್ ಅಲ್ಲಿ ಇರೋದಕ್ಕಿಂತ ಮೇಲೆ ಆನ್ ದ ಸರ್ಫೇಸ್ ಆಫ್ ದ ಸೀಗೆ ಬಂದ್ರೆ, ಆನ್ ದ ಸರ್ಫೇಸ್ ಆಫ್ ದ ಸಿ ವಾಟರ್ ಹತ್ರ ಬಂದಾಗ ದ ಪ್ರೆಷರ್ ಗ್ರಾಜುಯಲಿ ಡಿಕ್ರೀಸಸ್. ಆಫ್ ಕೋರ್ಸ್, ಸೊ ಇನ್ಸೈಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಅಂದ್ರೆ ಔಟ್ಸೈಡ್ ಆನ್ ದ ಸರ್ಫೇಸ್ ಆಫ್ ದ ಸಿ ವಾಟರ್ ಏನಿರುತ್ತೆ, ಪ್ರೆಷರು ಕಡಿಮೆ ಇರುತ್ತೆ. ದಿಸ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಬಬಲ್ಸ್ ಆಫ್ N2 ಗ್ಯಾಸ್ ಇನ್ ದ ಬ್ಲಡ್. ಸೊ ಇದರಿಂದ ಏನಾಗುತ್ತೆ, ಜಸ್ಟ್ ಬಿಕಾಸ್ ಆಫ್ ದ ವೇರಿಯೇಷನ್ ಆಫ್ ನೈಟ್ರೋಜನ್ ಗ್ಯಾಸ್ ಇನ್ ದ ಪಾರ್ಷಿಯಲ್ ಪ್ರೆಷರ್, just because of the variation of partial pressure inside the sea water as well as on the surface of the sea water. ಸೊ ಈಗ ಒಂದು ಹ್ಯೂಮನ್ ಬೀಯಿಂಗು ಅಂಡರ್ ಸಿ ವಾಟರ್ ಅಲ್ಲಿ ಏನು ಎಂಟರ್ ಆಗ್ತಾರೆ. ಸೊ ಎಂಟರ್ ಆದಾಗ ಏನಾಗುತ್ತೆ, ಅಂಡರ್ ಸಿ ವಾಟರ್ ಪಾರ್ಷಿಯಲ್ ಪ್ರೆಷರು ಜಾಸ್ತಿ ಇರುತ್ತೆ. ಓಕೆನಾ? ಸೊ ಆ ಪಾರ್ಷಿಯಲ್ ಪ್ರೆಷರು ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಹ್ಯೂಮನ್ ಬಾಡಿಯಲ್ಲಿರುವಂತ ನೈಟ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಆಫ್ ನೈಟ್ರೋಜನ್ ಗ್ಯಾಸ್ ಅಂಡ್ ಆಕ್ಸಿಜನ್ ಗ್ಯಾಸ್ ಇನ್ ದ ಹ್ಯೂಮನ್ ಬ್ಲಡ್, ಅದೇ ಹ್ಯೂಮನ್ ಆನ್ ದ ಸರ್ಫೇಸ್ ಆಫ್ ದ ಸಿ ಲೆವೆಲ್ ಬಂದಾಗ, ಓಕೆ, ಅಲ್ಲಿ ಪಾರ್ಷಿಯಲ್ ಪ್ರೆಷರು ಕಡಿಮೆ ಇರುತ್ತೆ. ಸೊ ಆಗೇನಾಗುತ್ತೆ, ವಾಟ್ ಎವರ್ ದ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಈಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬ್ಲಡ್ನು, ಆ ಬ್ಲಡ್ ನಮ್ಗೆ ಬಬಲ್ಸ್ ಫಾರ್ಮೇಶನ್ ಆಗೋದನ್ನ ಇನ್ಸೈಡ್ ದ ಬಾಡಿ ಬಬಲ್ ಫಾರ್ಮೇಶನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ದ ವೇನ್ಸ್. ಓಕೆ, ಸೊ ಈ ಪ್ರೋಸೆಸ್ ಅನ್ನ, ದಿಸ್ ಬ್ಲಾಕಿಂಗ್ ಆಫ್ ಕೆಪಿಲರೀಸ್ ಅಂಡ್ ಇಟ್ ಕ್ರಿಯೇಟ್ಸ್ ಎ ಬೆಂಡ್ಸ್ ಆರ್ ದ ಡಿಕಂಪ್ರೆಷನ್ ಸಿಕ್ನೆಸ್. ಸೊ ಜಸ್ಟ್ ಬಿಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಬಬಲ್ಸ್ ಇನ್ ದ ಬ್ಲಡ್ ಇನ್ ವೇನ್ಸ್, ಸೊ ಅಲ್ಲಿ ಏನಾಗುತ್ತೆ, ನಮಗೆ ಬ್ಲಾಕೇಜ್ ಆಫ್ ಕೆಪಿಲರೀಸ್ ಆಗುತ್ತೆ ಇನ್ ದ ಹ್ಯೂಮನ್ ಬಾಡಿ ಅಂಡ್ ಆಲ್ಸೋ ಇಟ್ ಕ್ರಿಯೇಟ್ ಸಮ್ ಬೆಂಡ್ಸ್. ದಟ್ ಮೀನ್ಸ್ ಕಂಟಿನ್ಯೂಸ್ ಆಗಿ ಬ್ಲಡ್ ಬಾಡಿಯಲ್ಲಿ ಫ್ಲೋ ಆಗ್ತಿರಲ್ಲ, ಬಬಲ್ಸ್ ಫಾರ್ಮೇಶನ್ ಆಗಿ ಅದು ಬೆಂಡ್ಸ್ ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ದಟ್ ಮೀನ್ಸ್ ಡಿಕಂಪ್ರೆಷನ್ ಸಿಕ್ನೆಸ್ ಆಗೋ ತರ ಆಗ್ತಿರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಓಕೆ, ಸೊ ಏನು ಪಾರ್ಷಿಯಲ್ ಪ್ರೆಷರು ವೇರಿಯೇಷನ್ ಆಗ್ತಿರುತ್ತಲ್ವಾ, ಇದನ್ನ ಅವಾಯ್ಡ್ ಮಾಡೋದಕ್ಕೆ, ಟು ಅವಾಯ್ಡ್ ದಿಸ್, ಸಿಲಿಂಡರ್ಸ್ ಆರ್ ಫಿಲ್ಡ್ ವಿತ್ ದ ಏರ್ ವಿಚ್ ಇಸ್ ಹ್ಯಾವಿಂಗ್ ಡೈಲ್ಯೂಟೆಡ್ ವಿತ್ HEC. ಇಲ್ಲಿ ನಾನು ಏನ್ ಕಾಂಪೋಸಿಷನ್ ಹೇಳ್ದೆ, ಇಲ್ಲಿ O2 N2 ಮತ್ತೆ 32 ಮತ್ತೆ O2 N2 ಅಂಡ್ ಹೀಲಿಯಂ ಗ್ಯಾಸ್ ಮಿಕ್ಸ್ಚರ್ ಇರುವಂತ ಏರ್ ಟ್ಯಾಂಕ್ ಅನ್ನ ಸ್ಕ್ಯೂಬಾ ಡೈವರ್ಸ್ ಕ್ಯಾರಿ ಮಾಡ್ತಾರೆ ಅಂತ ಅಂದ್ರೆ, ವೈ? ಜಸ್ಟ್ ಬಿಕಾಸ್ ಆಫ್ ದಿಸ್, ಹೀಲಿಯಂ ಇರುವಂತ ಏರನ್ನ ಅವರು ತಗೊಂಡು ಹೋದಾಗ ಇಲ್ಲಿ ಏನ್ ವೇರಿಯೇಷನ್ ಆಗುತ್ತಲ್ವಾ ಹ್ಯೂಮನ್ ಬ್ಲಡ್ ಅಲ್ಲಿ, ಸೊ ಅದನ್ನ ಅವರು ಕಂಟ್ರೋಲ್ ಮಾಡ್ಬೋದು ಜಸ್ಟ್ ಬಿಕಾಸ್ ಆಫ್ ದೀಸ್ ಕಾಂಪೋಸಿಷನ್. ಸೊ ದಟ್ ಆಲ್ವೇಸ್ ಸ್ಕ್ಯೂಬಾ ಡೈವರ್ಸ್ ಕ್ಯಾರಿ ದ ಏರ್ ಕಾಂಪೋಸಿಷನ್ ಇನ್ ಸಚ್ ಎ ವೇ ದಟ್ O2 32.1%, N2 56.2% ಅಂಡ್ ಹೀಲಿಯಂ 11.7% ಇರೋದನ್ನ ಅವರು ಕ್ಯಾರಿ ಮಾಡ್ತಾ ಹೋಗ್ತಾರೆ. Okay, then next let us come to the third application for
ಕ್ಲೈಂಬರ್ಸ್ ಅಟ್ ಎ ಹೈ ಆಲ್ಟಿಟ್ಯೂಡ್. ಸೊ ಈಗ ಮೌಂಟೇನ್ ಕ್ಲೈಂಬರ್ಸು ಏನ್ ಮಾಡ್ತಾರೆ, ದೆ ವಿಲ್ ಆಲ್ಸೋ ಕ್ಯಾರಿ ವಾಟ್ ದ ಏರ್ ಟ್ಯಾಂಕ್ಸ್ ಅಲ್ವಾ. ಸೊ ಯಾಕೆ ಅವರು ಏರ್ ಟ್ಯಾಂಕ್ಸ್ ಅನ್ನ ಕ್ಯಾರಿ ಮಾಡ್ತಾರೆ? ಓಕೆ, ಸೊ ಅಟ್ ಹೈ ಆಲ್ಟಿಟ್ಯೂಡ್. ಓಕೆ, ಸೊ ನಾವೀಗ ಒಂದು ಹಿಲ್ನ ತಗೊಳ್ಳೋಣ, ಹಿಲ್ ಸ್ಟೇಷನ್ ತಗೊಳ್ಳೋಣ, ಮತ್ತೆ ಮೌಂಟೇನ್ ಸ್ಟೇಷನ್ ಅನ್ನು ಕನ್ಸಿಡರ್ ಮಾಡೋಣ. ಆಸ್ ವಿ ಗೋಸ್ ಆನ್ ಟು ದ ಸರ್ಫೇಸ್ ಆಫ್ ದ ಅರ್ತ್ ಏನಾಗುತ್ತೆ, ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ನಮಗೆ ದ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಇಸ್ ಲೆಸ್ ದ್ಯಾನ್ ದಟ್ ಆಫ್ ಅಟ್ ಗ್ರೌಂಡ್. ಸಿ ಈಗ ನಮ್ಮ ಅರ್ತ್ ಲೆವೆಲ್ ಅಲ್ಲಿ ಏನಿದೆ, ಅರ್ತ್ ಲೆವೆಲ್ ಅಲ್ಲಿ ಇರುವಂತಹ ಪಾರ್ಷಿಯಲ್ ಪ್ರೆಷರು ಮತ್ತೆ ನಾವು ಡಿಸ್ಟೆನ್ಸ್ ಫ್ರಮ್ ಅರ್ತ್ ಇಂದ ಮತ್ತೆ ಅಗೈನ್ ಅಂಡ್ ಅಗೈನ್ ನಾವು ಡಿಸ್ಟೆನ್ಸ್ ನ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಂಗೆಲ್ಲ ಏನಾಗುತ್ತೆ, ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ವೇರಿಯೇಷನ್ ಆಗ್ತಾ ಬರುತ್ತೆ. ಓಕೆ, ದಟ್ ಮೀನ್ಸ್ ಡಿಕ್ರೀಸ್ ಆಗ್ತಾ ಬರುತ್ತೆ ಫ್ರಮ್ ಗ್ರೌಂಡ್ ಲೆವೆಲ್ ಇಂದ ಅರ್ತ್ ಏನು ಎಕ್ಸ್ಟ್ರಾ ನೆಕ್ಸ್ಟ್ ಲೆವೆಲ್ಸ್ಗೆ ನಾವು ರೀಚ್ ಆಗ್ತಿದ್ದಂಗೆಲ್ಲ. ಫಸ್ಟ್ ಫ್ರಮ್ ಅರ್ತ್ ಲೆವೆಲ್ ಟು ಹಿಲ್ ಸ್ಟೇಷನ್ ಅಂತ ತಗೊಳ್ಳಿ. ಸೊ ಹಿಲ್ ಸ್ಟೇಷನ್ ಅಲ್ಲಿ ಅರ್ತ್ಗೂ ಮತ್ತೆ ಹಿಲ್ ಸ್ಟೇಷನ್ ಅಲ್ಲಿ ಪ್ರೆಷರ್ ಅನ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಡಿಕ್ರೀಸ್ ಇರುತ್ತೆ. ಮತ್ತೆ ನಾವು ಮೌಂಟೇನ್ ಸ್ಟೇಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಾವು ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇರೋದನ್ನ ಅಲ್ಲೂ ಸಹ ವಿ ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಇದರಿಂದ ಏನಾಗುತ್ತೆ, ದ ವೇರಿಯೇಷನ್ ಆಫ್ ದಿಸ್ ಪಾರ್ಷಿಯಲ್ ಪ್ರೆಷರ್ ಇಂದ ಏನಾಗುತ್ತೆ, ದಿಸ್ ಲೀಡ್ಸ್ ಟು ದ ಕಾನ್ಸಂಟ್ರೇಷನ್ ಆಫ್ O2 ಇನ್ ದ ಬ್ಲಡ್ ಅಂಡ್ ದ ಟಿಶ್ಯೂಸ್. ಸೊ ಹ್ಯೂಮನ್ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಏನು ಬ್ಲಡ್ ಅಂಡ್ ಟಿಶ್ಯೂಸ್ ಅಲ್ಲಿ ಏನು ಆಕ್ಸಿಜನ್ ಕಾನ್ಸಂಟ್ರೇಷನ್ ಇರುತ್ತೆ ಅದರಲ್ಲಿ ವೇರಿಯೇಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಫಾರ್ ಅದರಿಂದ ಹ್ಯೂಮನ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಇಟ್ ಮೇಕ್ಸ್ ದೆಮ್ ವೀಕ್ ಅಂಡ್ ಅನೇಬಲ್ ಟು ಥಿಂಕ್ ಕ್ಲಿಯರ್ಲಿ, symptoms of a condition known as anoxia. So this anoxia is very very important. For exam they'll ask for MCQ question or else they'll ask for fill in the blanks question. Okay, so that means how they'll ask means as the decrease of O2 level in the human body, they'll get the disease. What is that disease, like that they'll ask. Okay, see ಈಗ try to understand in a normal way. ಓಕೆ, ಸೊ ಈಗ ಅರ್ತ್ ಇದೆ, ಅರ್ತ್ ಅಲ್ಲಿ ಒಂದು ಪ್ರೆಷರ್ ಲೆವೆಲ್ ಇರುತ್ತೆ, ಮತ್ತೆ ಅದಕ್ಕಿಂತ ನಾವು ಹೈಯರ್ ಪೊಸಿಷನ್ಗೆ ಹೋದಾಗ, ದಟ್ ಮೀನ್ಸ್ ಹೈಯರ್ ಲೆವೆಲ್ಗೆ ಹೋದಾಗ, ನೆಕ್ಸ್ಟ್ ಸ್ಪಿಯರ್ಗೆ ಹೋದಾಗ ಅಲ್ಲಿ ಪ್ರೆಷರ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಇನ್ನು ಹೈಟ್ಗೆ ಹೋದಾಗ ಅಲ್ಲಿ ಪ್ರೆಷರ್ ಇನ್ನು ಕಡಿಮೆ ಆಗುತ್ತೆ. ಅಗೈನ್ ಒನ್ ಮೋರ್ ಸ್ಟೆಪ್ ಹೋದಾಗ ಅಲ್ಲಿ ಪ್ರೆಷರ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಈಗ ಪ್ರೆಷರ್ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ನಮ್ಗೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಮ ಬಾಡಿಗೆ ಬೇಕಿರುವಂತ ಸಫಿಶಿಯಂಟ್ ಆಕ್ಸಿಜನ್ ನಮ್ಗೆ ಸಿಗ್ತಾ ಇರಲ್ಲ. ಸೊ ಅಲ್ಲಿ ಏನ್ ಮಾಡ್ತೀವಿ ನಾವು, ಹೈ ಆಲ್ಟಿಟ್ಯೂಡ್ಗೆ ಹೋಗೋ ಟೈಮಲ್ಲೆಲ್ಲ ವಿ ಶುಡ್ ಕ್ಯಾರಿ ದ ಆಕ್ಸಿಜನ್ ಟ್ಯಾಂಕ್ಸ್. ಓಕೆ, ಬಟ್ ಯೂಶುವಲಿ ಹಿಲ್ ಸ್ಟೇಷನ್ ವರ್ಗು ವಿ ಕ್ಯಾನ್ ಈಸಿಲಿ ಬ್ರೀತ್ ಬೈ ಟೇಕಿಂಗ್ ಏರ್ ಆರ್ ಆಕ್ಸಿಜನ್. ಓಕೆ, ಬಟ್ ಇನ್ನು ಅದಕ್ಕಿಂತ ಹೈ ಲೆವೆಲ್ ಆಲ್ಟಿಟ್ಯೂಡ್ಗೆ ಹೋಗ್ತಿದೀವಿ ಅಂದ್ರೆ ಆಲ್ವೇಸ್ ದೆಲ್ ಕ್ಯಾರಿ ವಾಟ್ ಆಕ್ಸಿಜನ್ ಕಂಟೈನಿಂಗ್ ಟ್ಯಾಂಕ್ಸ್ ಅನ್ನ ಕ್ಯಾರಿ ಮಾಡ್ತಾರೆ. ಸೊ ಜಸ್ಟ್ ಬಿಕಾಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ದೆನ್ ಆಗ ಬ್ಲಡ್ ಅಲ್ಲಿ ಮತ್ತೆ ಟಿಶ್ಯೂಸ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಮ್ಗೆ ಹ್ಯೂಮನ್ ಬೀಯಿಂಗ್ ಅಥವಾ ಪರ್ಸನ್ ಏನಾಗ್ತಾರೆ, ವೀಕ್ ಆಗ್ತಾರೆ ಅಂಡ್ ದೇ ಆರ್ ಅನೇಬಲ್ ಟು ಥಿಂಕ್ ಕ್ಲಿಯರ್ಲಿ. ಅವ್ರು ಕ್ಲಿಯರ್ ಆಗಿ ಥಿಂಕ್ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಆ ಸಿಂಪ್ಟಮ್ಸ್ ಆಫ್ ಎ ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ, ಅನಾಕ್ಸಿಯಾ. ಸೊ ಆ ಡಿಸೀಸ್ ಏನ ಕಾಸ್ ಆಗುತ್ತೆ ಅದನ್ನ ನಾವು ಅನಾಕ್ಸಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ನಮ್ಗೆ ನೋಟ್ ಅಂತ ಒಂದು 3 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ಹೆನ್ರೀಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ. ಸೊ ಹೆನ್ರೀಸ್ ಲಾ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ, ಪ್ರೆಷರ್ ಕಡಿಮೆ ಇರಬೇಕು. ಓಕೆ, ಟೆಂಪರೇಚರ್ ಈಸ್ ಹೈ ಇರಬೇಕು, ಟೆಂಪರೇಚರ್ ಜಾಸ್ತಿ ಇರಬೇಕು, ಪ್ರೆಷರು ಕಡಿಮೆ ಇರಬೇಕು. ಆಗ ನಾವು ಫಸ್ಟ್ ಅಪ್ಲಿಕೇಶನ್ ತಗೊಂಡಾಗ, ಸೊ ಆಸ್ ವಿ ಓಪನ್ ದ ಸಾಫ್ಟ್ ಡ್ರಿಂಕ್ ಬಾಟಲ್, ಓಪನ್ ಮಾಡಿದ ತಕ್ಷಣ, ಬಟ್ ಓಪನ್ ಮಾಡೋಕ್ಕೂ ಮುಂಚೆ ಅದರಲ್ಲಿ ಪ್ರೆಷರ್ ಜಾಸ್ತಿನೇ ಇರುತ್ತೆ. ಬಟ್ ಓಪನ್ ಮಾಡಿದ ತಕ್ಷಣ ಪ್ರೆಷರು ಕಡಿಮೆ ಆಗ್ಬಿಡುತ್ತೆ. ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಸಾಲಿಬಿಲಿಟಿ ಆಫ್ ಎ ಗ್ಯಾಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಆನ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಪಾರ್ಷಿಯಲ್ ಪ್ರೆಷರ್ ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಈ ತರ ಕೇಸಸ್ ಅಲ್ಲಿ ಮಾತ್ರ ನಾವು ಹೆನ್ರೀಸ್ ಲಾನ ಅಪ್ಲೈ ಮಾಡಬಹುದು. ಸೊ ಪ್ರೆಷರ್ ಈಸ್ ಲೋ,
ಟೆಂಪರೇಚರು ಅಲ್ಲಿ ಜಾಸ್ತಿ ಇರಬೇಕು. ದೆನ್ ಗ್ಯಾಸ್ ಶುಡ್ ನಾಟ್ ರಿಯಾಕ್ಟ್ ಕೆಮಿಕಲಿ ವಿತ್ ದ ಸಾಲ್ವೆಂಟ್ ಟು ಫಾರ್ಮ್ ಎನಿ ಕಾಂಪೌಂಡ್. ಸೊ ಮತ್ತೆ ಇನ್ನೊಂದು ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂದ್ರೆ, ಸೊ ಪ್ರೆಷರ್ ಕಡಿಮೆ ಇದ್ದಾಗ ಗ್ಯಾಸ್ ಮಾಲಿಕ್ಯೂಲು ಆ ಲಿಕ್ವಿಡ್ ಮಾಲಿಕ್ಯೂಲ್ ಅಲ್ಲಿ ಡಿಸಾಲ್ವ್ ಆಗಬೇಕು. ಇನ್ಸ್ಟೆಡ್ ಆಫ್ ದಟ್ ಇಟ್ ಶುಡ್ ನಾಟ್ ಅಂಡರ್ ಗಾನ್ ಟು ಎನಿ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್. ಸಿ ಆ ತರ ಕಂಡೀಷನ್ಸ್ ಅಲ್ಲಿ ಮಾತ್ರ ವಿ ಕ್ಯಾನ್ ಅಪ್ಲೈ the Henry's law application. Okay, so this is about the very important concept. 100% you may get one question based on this topic. State Henry's law and give its applications anta nimge ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವು ಇದನ್ನ ಹೇಳ್ಬೋದು. ಇದರಿಂದ 100% one question you will get for 3 mark or state Henry's law for 1 mark. Okay, so this is about the Henry's law applications. Then next we'll move on to the next page. See ಇಲ್ಲಿ ನಾನು ಈ ಸ್ಕ್ರೀನ್ ಮೇಲೆ ಪ್ರೆಷರ್ ಅಂಡ್ ಸಾಲ್ಯುಬಿಲಿಟಿ ಬೇಸ್ಡ್ ಆನ್ ದ ಹೆನ್ರೀಸ್ ಲಾ ಅಂತ ಕೊಟ್ಟಿದ್ದೀನಿ. ಸಿ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಕಾರ್ಬೋನೇಟೆಡ್ ಬೆವರೇಜಸ್ ನ ತಗೊಳ್ಳೋಣ. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ, ಕೋಕೋ ಕೋಲಾ ಬಾಟಲ್ ಇದೆ. ಸಿ ಇದನ್ನ ಸೊ ಕೋಕೋ ಕೋಲಾ ಬಾಟಲ್ ಅಲ್ಲಿ ನಾವು ಓಕೆ, ಸೊ ಇನ್ ದಿಸ್ ಬಾಟಲ್ ಕ್ಲೋಸ್ ಇರುವಾಗ ಅದರಲ್ಲಿ ಹೈ ಪ್ರೆಷರ್ ಇರುತ್ತೆ. ಸೊ ಅದೇ ಕಾರ್ಬೋನೇಟೆಡ್ ಬೆವರೇಜಸ್ ಅನ್ನ ಇನ್ಸ್ಟೆಡ್ ಆಫ್ ಕೋಕೋ ಕೋಲಾ ವಿ ಕ್ಯಾನ್ ಟೇಕ್ ಎನಿ ಆಫ್ ದ ಕಾರ್ಬೋನೇಟೆಡ್ ಬೆವರೇಜಸ್. ಒನ್ಸ್ ಯು ಪಾಪ್ ದ ಟಾಪ್ on a coke, the external pressure has been reduced and the solubility of the carbon dioxide goes down. This is why coke goes flat in a very short amount of time. See ಆ ಕೋಕೋ ಕೋಲಾ ಬಾಟಲ್ ನಾವು ಶೇಕ್ ಮಾಡಿದಾಗ ಅದರಲ್ಲಿ ಮೋರ್ ಪ್ರೆಷರ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಅಂಡ್ ಓಪನ್ ಮಾಡಿದ ಕೂಡಲೇ ಯು ಕ್ಯಾನ್ ಲಿಸನ್ ಒನ್ ಪಾಪಪ್ ಸೌಂಡ್, ಅಥವಾ ಪಾಪಪ್ ಸೌಂಡ್ ಆರ್ ಎಲ್ಸ್ ಸಿಸ್ಲಿಂಗ್ ಸೌಂಡ್ ಆಗೋದನ್ನ ನೀವು ಕೇಳ್ಬೋದು ಇಮಿಡಿಯೇಟ್ಲಿ ಆಫ್ಟರ್ ಓಪನಿಂಗ್ ದಟ್ ಬಾಟಲ್. So you can see immediately bubbles will form and that bubbles immediately